ನನ್ನ ಉತ್ತರ ಕರ್ನಾಟಕನ ಹಾಳಾಕತೈತಿ. ನನ್ನ ಪ್ರೀಸೋ ಹೃದಯಗಳು ಎಲ್ಲ ಹಾಳಾಕತ್ತಾವ್ರಿ. ಎಷ್ಟೋ ಜನ ನನಗೆ ಹರಕೆ ಹೊತ್ತು ಇನ್ನಾದ್ರು ಅಲ್ಲಿ ನಿನ್ ನೋಡ್ಬೇಕಾದ್ರೆ ಎಷ್ಟೋ ದೇವ್ರಿಗೆ ಪೂಜೆ ಮಾಡಿಸ್ಯಾರು, ಹರಕೆ ಹೊತ್ತಾರು. ಎಷ್ಟೋ ಜನ ನನ್ನ ಸಲುವಾಗಿ ಕಣ್ಣೀರ್ ಹಾಕ್ಯಾರು. ಎಷ್ಟೋ ಜನ ಅದು ಏನು ನಾನ್ ನೋಡ್ಬಾರ್ದು ಅನ್ಕೊಂದಿನಿ, ಎಲ್ಲ ನೋಡಿನ್ರಿ ಅದನ್ನ. ಆಯ್ತು, ಆಮೇಲೆ ಅದನ್ನ ನೋಡ್ತಾನಂದ್ರ ನನಗೆ ಏನ್ ಕಡಿಮೆ ಐತಿನ, ಯಾಕೆ ಹೊರಗೆ ಬನ್ನಿ ನನಗೆ ಅದನ್ನ ನನಗೆ ಇನ್ನಾದ್ರೂ ನನಗೆ ತಿಳಿವಲ್ತು. ಓದದ್ ಕಲರಿ ಅನ್ಎಜುಕೇಟೆಡ್ ಬಡೇತವ. ಒಂದು ವಿಡಿಯೋ ಹಾಕಿದ್ದೀನಿ, ನೋಡ್ಕೊಂಡು ಬನ್ನಿ, ಮಾತಾಡೋಣ ಅದ್ರ ಬಗ್ಗೆ. ಹೊರಗಡೆ ತುಂಬಾನೇ ಕ್ರೇಜ್ ಇದೆ ಗಿಲ್ಲಿ ಅವ್ರಿಗೆ ಮತ್ತೆ ರಕ್ಷಿತಾ ಅವ್ರಿಗೆ. ಸೊ ಅವ್ರ ಬಗ್ಗೆ ಆ ಕ್ರೇಜ್ ನೋಡಿದಾಗ ಏನ್ ಅನ್ನಿಸ್ತು? ಸ್ಪೆಷಲಿ ಗಿಲ್ಲಿ, ಎಲ್ರು ಗಿಲ್ಲಿನೇ ವಿನ್ನರ್ ಅಂತ ಕೂಡ ಹೇಳ್ತಿದ್ದಾರೆ. ಏನ್ ಅನ್ನಿಸ್ತು ಮಾಡು ಅನ್ನೋದು? ನನ್ನ ಜೊತೆ ಆಟ ಆಡಿಲ್ಲ, ನಾ ಯಾವ ಟಾಸ್ಕ್ ನೋಡಿಲ್ಲ. ಅವನು ವಿನ್ ಅಕ್ಕ ಅನ್ನೋಕ್ಕಿಂತನೂ ನನಗಂತ ಇಲ್ಲ, ನನಗೆ ಯಾರು ವಿನ್ ಆದ್ರೂ ನನಗೆ ಸರಿ ಇಲ್ಲ ಅನ್ಸುತ್ತೆ. ನನ್ನ ವ್ಯಕ್ತಿತ್ವ ಪ್ರಕಾರ ನಾನು ಯಾರು ವಿನ್ ಆದ್ರೂ ಅದಕ್ಕೆ ಈಸಿಯಾಗಿ ಒಪ್ಪುವಂಗಿಲ್ಲ. ಎಲ್ಲ ನಾವು ಸ್ವಲ್ಪ ಅಂದ್ರೆ ನಾ ಇನ್ನೂವರೆಗೆ ಯಾರಿಗೂ ನಾ ಈಸಿ ಆಗ್ಯಾರಿ ವಿನ್ ಆಗ್ಯಾರಂತ ಒಪ್ಕೊಳಕ್ ನಂಗೆ ಇಷ್ಟಪಡೋದು. ಯಾರೋ ಆದ್ರೂ ನಾವು ಇಷ್ಟಪಡೋದು. ಯಾಕಂದ್ರೆ ಅವ್ರ ಜೋಡಿ ನಾ ಫೈಟು ಮಾಡ್ತೀನಿ, ಅವ್ರ ಜೋಡಿ ನಾ ಗೇಮು ಆಡ್ತೀನಿ. ಅವ್ರು ಯಾರೇ ಆದ್ರೂ ಅವ್ರ ಜೋಡಿ ನಿಂತು ನಾ ಗೆಲ್ತೀನಿ ನೋಡ್. ನನಗೆ ಕಟ ಇತ್ತು, ನನಗೆ ಕಲಾನಿತ್ತು, ನನಗೆ ಫಲಾನು ಇತ್ತು. ನಾ ಯಾರಾದ್ರೂ ಒಪ್ಪಂಗಿ. ಮಾಡುವವರ ಮಾತನ್ನು ಕೇಳಿಸ್ಕೊಂಡ್ರಿ ಅಲ್ವಾ? ಎಷ್ಟು ಫ್ರಸ್ಟ್ರೇಷನ್ ಹೊರಗಾಕ್ತಿದ್ದಾರೆ ನೋಡಿ. ಫ್ರಸ್ಟ್ರೇಷನ್ ಹೊರಗಾಕೋ ಬರದಲ್ಲಿ ಅವ್ರ ಇಮೇಜ್ ನ ಅವ್ರು ಹಾಳು ಮಾಡ್ಕೊಂತಿದ್ದಾರೆ. ಹೌದು, ಸ್ಪಂದನ ಅವ್ರಿಗಿಂತ ಮಾಡುವವರು ಸ್ಟ್ರಾಂಗ್ ಇದ್ರು, ಇನ್ನೊಂದ್ ಸ್ವಲ್ಪ ದಿನ ಇರುವಂತ ಅರ್ಹತೆ ಇತ್ತು. ಹಾಗಂತ ಹೇಳಿ ಮಾಡುವವರು ವಿನ್ ಆಗುವಂತ ಕ್ಯಾಂಡಿಡೇಟ್ ಅಲ್ಲ. ಗಿಲ್ಲಿ ಅವ್ರ ಬಗ್ಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ. ಗಿಲ್ಲಿ ಟಾಸ್ಕ್ ಆಡ್ತಾ ಇರ್ಲಿಲ್ಲ, ಬರೀ ಕಾಮಿಡಿ ಮಾತ್ರ, ಅದು ನಡೆಯೋದಿಲ್ಲ, ನನ್ನ ಜೊತೆಗೆ ಅವ್ರು ಸರಿಯಾಗಿ ಆಟ ಆಡ್ಲಿಲ್ಲ, ಅವರು ಸ್ಟ್ರಾಂಗ್ ಇಲ್ಲ, ಹಾಗೆ ಹೀಗೆ ಅಂತ. ಕರ್ನಾಟಕ ಜನತೆಗೆ ಗೊತ್ತಿದೆ ಯಾರು ಸ್ಟ್ರಾಂಗು, ಯಾರು ವೀಕು, ಯಾರು ಡಿಸರ್ವ್ ಇದಾರೆ, ಏನು ಎಂತ ಅಂತ. ಮಾಡುವವರು ಫಸ್ಟ್ ಆಫ್ ಆಲ್ ಮನೇಲಿ ಸರಿಯಾಗಿ ಕಾಣಿಸ್ಕೊತಾನೆ ಇರಲಿಲ್ಲ. ಅವ್ರು ಯಾವುದೇ ರೀತಿ ಡಿಸರ್ವ್ ಇರಲಿಲ್ಲ. ಅವರು ಎಲ್ಲೂ ಸ್ಟ್ಯಾಂಡ್ ತಗೊಂಡಿಲ್ಲ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಿಲ್ಲ, ಅವರ ವ್ಯಕ್ತಿತ್ವನ ಸ್ಟ್ರಾಂಗ್ ಆಗಿ ಪೋರ್ಟ್ರೆ ಮಾಡಲೇ ಇಲ್ಲ. ಸಲ ಹನುಮಂತ ಅವ್ರು ಬಂದಿದ್ರು. ಅವರು ಉತ್ತರ ಕರ್ನಾಟಕ ಭಾಗದಿಂದ ತಾನೇ ಬಂದಿದ್ದು. ಹೇಗೆ ಆಟ ಆಡಿದ್ರು ಅವರು? ಎಂತ ಕ್ಲಾರಿಟಿ ಇತ್ತು ಮಾತಲ್ಲಿ, ಹೆಂಗ್ ಎಂಟರ್ಟೈನ್ ಮಾಡಿದ್ರು, ಏನ್ ಸಖತ್ತಾಗಿ ಟಾಸ್ಕ್ ಆಡ್ತಾ ಇದ್ರು. ವೆರಿ ವೆಲ್ ಡಿಸರ್ವ್ ಅವ್ರು ವಿನ್ ಆದ್ರು. ಮಾಡುವವರು ಖಂಡಿತವಾಗ್ಲೂ ಅಷ್ಟು ಡಿಸರ್ವ್ ಇರಲಿಲ್ಲ. ಉತ್ತರ ಕರ್ನಾಟಕ ಜನ ಹಾಗೇನೆ ಸಿನಿಮಾ, ನಾಟಕ, ಕಲೆ, ಸಾಹಿತ್ಯ, ಸಂಗೀತ, ರಿಯಾಲಿಟಿ ಶೋ ಎಲ್ಲದಕ್ಕೂ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ. ಅವ್ರು ಸಪೋರ್ಟ್ ಇದ್ರೆ ಯಾರು ಬೇಕಾದ್ರೂ ಗ್ರೋ ಆಗ್ಬೋದು. ಆದ್ರೆ ಟ್ಯಾಲೆಂಟ್ ಇರ್ಬೇಕಲ್ವಾ, ಡಿಸರ್ವ್ ಇರ್ಬೇಕಲ್ವಾ? ಡಿಸರ್ವೇ ಇಲ್ಲದೆ ಸಪೋರ್ಟ್ ಇಟ್ಕೊಂಡು ಏನ್ ಮಾಡ್ತೀರಾ? ಈಗ ಮಾಡುವವ್ರ ಕತೆ ಅದೇ ಆಗಿದೆ. ಹೊರಗಡೆ ಬಂದ್ಮೇಲೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಒಳ್ಳೆ ವ್ಯಕ್ತಿ, ಒಳ್ಳೆ ಇಮೇಜ್ ಇದ್ದಂತ ವ್ಯಕ್ತಿ, ಜೆಂಟಲ್ ಆಗಿ ಬಿಹೇವ್ ಮಾಡ್ತಿದ್ದ ವ್ಯಕ್ತಿ, ಅವ್ರನ್ನ ಮೀಡಿಯಾದವ್ರು ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ದಾರೆ. ಮೀಡಿಯಾದವ್ರಿಗೆ ಇದೇ ಬೇಕಾಗಿರೋದು. ಪದೇ ಪದೇ ಕ್ವಶನ್ ಕೇಳಿ ಪೋರ್ಟ್ರೆ ಮಾಡ್ಬಿಟ್ಟು ವಿಲನ್ ತರ ಪೋರ್ಟ್ರೆ ಮಾಡ್ತಾರೆ, ಜೋಕರ್ ತರ ಪೋರ್ಟ್ರೆ ಮಾಡ್ತಾರೆ. ಮಾಡುವವ್ರ ಇಮೇಜ್ ಹಾಳಾಗೋದು ನನಗೆ ಇಷ್ಟ ಇಲ್ಲ. ಯಾರಾದ್ರೂ ಈ ವಿಡಿಯೋನ ಮಾಡುವವ್ರಿಗೆ ಪರಿಚಯ ಇದ್ರೆ ದಯವಿಟ್ಟು ತೋರಿಸಿ, ಕಮೆಂಟ್ ನಲ್ಲಿ ಜಾಸ್ತಿ ಮಾಡುವವರ ಐಡಿನ ಮೆನ್ಷನ್ ಮಾಡಿ. ಯಾರ ಇಮೇಜು ಹಾಳಾಗೋದು ಸರಿಯಲ್ಲ. ಮಾಡುವವರಿಗೆ ಒಳ್ಳೇದಾಗ್ಲಿ. ಜಾಸ್ತಿ ನೆಗೆಟಿವ್ ಆಗಿ ಮಾತಾಡೋದನ್ನ ಬಿಡ್ಲಿ ಅವರು ನ್ಯೂಸ್ ಚಾನಲ್ ಅಲ್ಲಿ. ವಿಡಿಯೋನ ಜಾಸ್ತಿ ಶೇರ್ ಮಾಡಿ. ಇಂಥ ಹೆಚ್ಚಿನ ಕಂಟೆಂಟ್ಗಳಿಗಾಗಿ ನನ್ನ ಅಕೌಂಟನ್ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್.